ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಹಾಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಪಲ್ಲವಿ ಭಟ್. ಈ ದಿನದ ಪಂಚಾಂಗ, ರಾಶಿ ಭವಿಷ್ಯ ಹಾಗೆಯೇ ಸಕಲ ಸಂಕಷ್ಟಗಳಿಗೆ ಸೂಕ್ತ ಪರಿಹಾರವನ್ನ ತಿಳಿಸೋದಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳಾದ ಆಚಾರ್ಯ ಧನುಷ್ ಕಶ್ಯಪ್ ಗುರೂಜಿಯವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಸರಿ ಗುರುಗಳೇ, ಈ ಪಂಚಾಂಗವನ್ನ ಆಲಿಸೋದು ಬಹಳ ವಿಶೇಷ ಅಂತ ಹೇಳ್ತಾರೆ. ಹಾಗಾಗಿ ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಡಿ ಗುರುಗಳೇ. ನೋಡಿ, ಈ ದಿವಸ 13/4/2024 ಶನಿವಾರ. ಈ ದಿವಸದ ಸಂಕಲ್ಪ ಈ ರೀತಿ ಇರುತ್ತೆ. ಇವತ್ತಿನ ತಿಥಿ, ವಾರ, ನಕ್ಷತ್ರ ಎಲ್ಲವನ್ನು ಕೂಡ ನಾನು ಹೇಳ್ತಾ, ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗೋವಿಂದ 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 ಆದ್ಯ ಶ್ರೀಮದ್ ಭಗವತೋ ಮಹಾಪುರುಷಸ್ಯ ಮಹಾವಿಷ್ಣುವರಾಜ್ಞಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಹರಾರ್ಧೆ ಶ್ರೀ ಶ್ವೇತವರಾಹಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ಶಖಾಬ್ದೆ ಮೇರೋಃ ದಕ್ಷಿಣೆ ಪಾರ್ಶ್ವೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಅಸ್ಯ ಪ್ರಭವಾದಿ ಸೃಷ್ಟಿ ಸಂವತ್ಸರಾನ ಮಧ್ಯೆ ಮಂಗಳಕರ ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರಮಾಸೆ ಶುಕ್ಲಪಕ್ಷೆ ಪಂಚಮಿ ತಿಥಿ. ಈ ದಿವಸ ನೋಡಿ, ಪಂಚಮಿ ತಿಥಿಯಿಂದ ಈ ದಿವಸ ಪ್ರಾರಂಭ ಆಗುತ್ತೆ. ಮಧ್ಯಾಹ್ನ 4:01 ಪಂಚಮಿ ತಿಥಿ ಇರುತ್ತೆ. ತದನಂತರ ಷಷ್ಠಿ ತಿಥಿ ಪ್ರಾರಂಭ ಆಗುತ್ತೆ. ಶನಿವಾರದ ಒಂದು ಶುಭ ದಿನದಂದು ನೋಡಿ, ಈ ದಿವಸ ಮೃಗಶಿರ ನಕ್ಷತ್ರ, ಶೋಭನ ಯೋಗ, ಬಾಲವಕರಣ, ಸೂರ್ಯೋದಯ ಬೆಳಗ್ಗೆ 5:55, ಸೂರ್ಯಾಸ್ತಮ ಸಂಜೆ 6:15. ಶುಭ ಸಮಯ ಸಂಜೆ 5ರಿಂದ 6 ಗಂಟೆ. ದುರ್ಮುಹೂರ್ತ ನೋಡಿ, ಈ ದಿವಸ ದುರ್ಮುಹೂರ್ತ ಬಂದು 6ರಿಂದ 7:36 ಇದೆ. ಈ ದಿವಸ ನಾವು ಅಮೃತಗಳಿಗೆ ನೋಡೋದಾದರೆ, ಅಮೃತಗಳಿಗೆ ರಾತ್ರಿ 7:45ರಿಂದ 9:21 ಇರುತ್ತೆ. ಮತ್ತು ಈ ದಿನದ ಯೋಗ ನೋಡಬೇಕು ಅಂದರೆ ವಜ್ರಕ್ಷಯ ಯೋಗ ಈ ದಿವಸ ಇರುತ್ತೆ. ಅದೇ ರೀತಿ ನೋಡಿ, 13/4/2024 ಶನಿವಾರದಂದು ರಾಹುಕಾಲ ನಾವು ನೋಡೋದಾದರೆ ಬೆಳಿಗ್ಗೆ 9:18ರಿಂದ 10:51 ರಾಹುಕಾಲ ಈ ದಿವಸ ಇರುತ್ತೆ. ಮತ್ತು ಗುಳಿಕ ಕಾಲ ನಾವು ನೋಡೋದಾದರೆ ಬೆಳಗ್ಗೆ 6:12ರಿಂದ 7:45 ಈ ದಿವಸ ಗುಳಿಕಾಲ ಇರುತ್ತೆ. ಮತ್ತು ನೋಡಿ, ಯಮಗಂಡ ಕಾಲ ನಾವು ನೋಡಬೇಕಾದಾಗ ಮಧ್ಯಾಹ್ನ 1:57ರಿಂದ 3:30 ಯಮಗಂಡ ಕಾಲ ಇರುತ್ತೆ. ಅದೇ ರೀತಿ ಈ ದಿನದ ವಿಶೇಷ ನಾವು ನೋಡಬೇಕಂದಾಗ ಧರ್ಮಸ್ಥಳದಲ್ಲಿ ವರ್ಷಾವಧಿ ಜಾತ್ರಾ ಮಹೋತ್ಸವ ಆರಂಭ ಆಗುತ್ತದೆ. ಅದೇ ರೀತಿ ಸೌರಮಾನ ಯುಗಾದಿ ಪ್ರಾರಂಭ ಕೂಡ ಆಗುವಂಥದ್ದಿದೆ. ಸರಿ ಗುರುಗಳೇ, ಪಂಚಾಂಗದ ವಿಶೇಷತೆ ಏನು ಅಂತ ತಿಳಿಸ್ಕೊಟ್ಟಿದ್ದೀರಾ. ಇದರ ಜೊತೆಗೆ ನಾವು ಧನಯೋಗ, ಧನಲಾಭ ಅಂತ ಕೇಳಿರ್ತೀವಿ. ಆದರೆ ಈ ಧನಯೋಗ ಅಂದ್ರೇನು, ಧನಲಾಭ ಯಾವ ರೀತಿಯಾಗಿ ಬರುತ್ತೆ, ಯಾವ ರಾಶಿ ಮತ್ತು ಯಾವ ನಕ್ಷತ್ರದವರಿಗೆ ಈ ಧನಯೋಗ ಮತ್ತು ಧನಲಾಭ ಇರುತ್ತೆ? ನೋಡಿ, ವಿಶೇಷವಾಗಿ ನಮ್ಮ ಮಾನವರಿಗೆ ಅತಿ ಮುಖ್ಯವಾಗಿ ಹಣ ನಮ್ಮ ದಿನನಿತ್ಯ ಖರ್ಚುಗಳಾಗ್ಬೋದು. ನಮಗೆ ದಿನನಿತ್ಯವಾಗಿ ಅತಿ ಮುಖ್ಯವಾಗಿ ಬೇಕಾಗಿರೋದಂದರೆ ನಮಗೆ ಹಣ. ಹಾಗಾಗಿ ನೋಡಿ, ಕೆಲವರಿಗೆ ಜಾತಕಗಳಲ್ಲಿ ಅವ್ರ ಹತ್ರ ಎಷ್ಟೇ ದುಡ್ಡಿದ್ರೂ ಕೂಡ ಅದನ್ನು ಅನುಭವಿಸುವಂಥ ಯೋಗ ಇರುವುದಿಲ್ಲ. ಹಾಗಾಗಿ ನೋಡಿ, ಯಾರಿಗೆ ಯೋಗಗಳು, ಯಾವ ನಕ್ಷತ್ರದಾಗ ಯಾವ ರೀತಿ ಏನೇನು ಶಾಂತಿಗಳು ಮಾಡಿದ್ರೆ ಆ ಯೋಗ ಬರುತ್ತೆ. ನೋಡಿ, ಕೆಲವರಿಗೆ ಏನಾಗುತ್ತೆ, ಒಂದು ವ್ಯಾಪಾರದಲ್ಲಾಗ್ಬೋದು, ಒಂದು ಉದ್ಯೋಗದಲ್ಲಾಗ್ಬೋದು, ಎಲ್ಲರಿಗಿಂತ ಜಾಸ್ತಿ ಕಷ್ಟಪಡ್ತಾ ಇರ್ತಾರೆ. ಆದರೆ ಅವ್ರಿಗೆ ಧನ ಪ್ರಾಪ್ತಿ ಆಗೋದಿಲ್ಲ. ಯಾಕೆ ನೋಡಿ, ಅವ್ರಿಗೆ ಏನು ತೊಂದರೆಗಳಿರುತ್ತೆ ಅದೆಲ್ಲ ನಾವು ಜಾತಕ ಕುಂಡಲಿಯಿಂದ ಅದನ್ನು ನಾವು ನೋಡಿ ಬಗೆಹರಿಸುವಂಥದ್ದು ಶಾಸ್ತ್ರದಲ್ಲಿ, ಜಾತಕಗಳಲ್ಲಿ ಇದೆ. ಮತ್ತು ನೋಡಿ, ಏನಾಗುತ್ತೆ, ಧನ ವ್ಯಯ ಅನ್ನೋದು ಸುಮ್ಮನೆ ಹೇಳ್ತಾರೆ ನೋಡಿ, ಇವನಿಗೆ ದುಡ್ಡಿಂದು ಅರಿವೇ ಇಲ್ಲ,
ಧನದ ಬಗ್ಗೆನೋ ಹಣದ ಬಗ್ಗೆ ಅವನಿಗೆ ಚಿಂತೆ ಇಲ್ಲ, ಎಷ್ಟು ಬೇಕಾಬಿಟ್ಟು ಖರ್ಚು ಮಾಡ್ತಾನೆ. ಆದರೆ ನೋಡಿ ಅವ್ರ ಹತ್ರ ಹಣ ಇರೋದಿಲ್ಲ, ಹಣ ಬಂತು ಅಂದರೆ ಅದು ಖರ್ಚಾಗ್ತಾ ಇರುತ್ತೆ. ಆ ಮನುಷ್ಯ ಹಣ ಇದ್ದರೂ ಕೂಡ ಆ ದಿವಸ ಹಾಗೆ ಇರ್ತಾನೆ, ಹಣ ಇಲ್ಲ ಅಂದರೂ ಕೂಡ ಅವರು ದಿಲ್ದಾರಾಗೆ ಇರ್ತಾರೆ. ಅಂದರೆ ನಾವು ಅವರು ಏನು ಹೇಳ್ತೀವಿ, ನಾವು ಅವ್ರು ಆಡಂಬರ ಜೀವನ ಮಾಡ್ತಾ ಇರ್ತಾರೆ. ಆದರೆ ಹಣ ಯಾವ ರೀತಿ ಬರುತ್ತೆ ಅವ್ರಿಗೆ ಗೊತ್ತಿರಲ್ಲ, ಯಾವ ರೀತಿ ಅದನ್ನು ಸೇವ್ ಮಾಡ್ಕೋಬೇಕು ಹಣವನ್ನು. ಆ ಒಂದು ಅವರಿಗೆ ಮನಸ್ಥಿತಿ ಕಡಿಮೆ ಇರುತ್ತೆ. ನೋಡಿ, ಈಗ ಹಣದ ವಿಚಾರ ಬಂದಾಗ ತಂದೆ ತಾಯಿಗಳು ಮಕ್ಕಳಿಗೆ ಕೊಡ್ತಾ ಇರ್ತಾರೆ ಹಣಗಳೀಗ. ತಂದೆ ತಾಯಿಗಳೇ ಮಕ್ಕಳು ವಿದ್ಯಾಭ್ಯಾಸದಲ್ಲಾಗ್ಬೋದು, ಅವರು ಎಲ್ಲಾದರೂ ವ್ಯಾಪಾರ ಮಾಡಬೇಕು ಅಂದರೆ ತಂದೆ ತಾಯಿಯಿಂದನೇ ತೊಗೊಂಡಿರ್ತಾರೆ. ಆದರೆ ಆ ಮಕ್ಕಳಿಗೆ ಆ ಧನವನ್ನು ಅದು ಋಣಾತ್ಮಕವಾಗಿ ತೆಗೆದುಕೊಂಡು ಅದನ್ನು ಹೆಚ್ಚೆಚ್ಚು ಮಾಡುವಂಥ ಅವಕಾಶ ಅವ್ರಿಗೆ ಗೊತ್ತಿದ್ರೂ ಕೂಡ ಅವ್ರಿಗೆ ಅವ್ರಿಗೆ ಯೋಗ್ಯತೆ ಇದ್ದರೂ ಕೂಡ ಅವರು ಆಗ್ತಾ ಇರಲ್ಲ. ಯಾಕಂದರೆ ನೋಡಿ, ಅವರ ಜಾತಕಗಳಲ್ಲಿ ಆ ಧನಭಾವ ಏನಾದರೂ ತೊಂದರೆಗಳಾಗುವಂಥದ್ದು, ಬೇರೆ ಬೇರೆ ರಾಶಿಗಳಿಂದ ತೊಂದರೆಗಳು ಇರುವಂಥದ್ದು, ಅದು ಅವರು ಅದನ್ನೆಲ್ಲ ತಿಳ್ಕೊಂಡು ಕೆಲವೊಂದು ಶಾಂತಿಗಳು ಮಾಡಿಸ್ಕೊಂಡಾಗ ಅವರಿಗೆ ಧನ ಪ್ರಾಪ್ತಿಯಾಗುವಂಥದ್ದು ಇರುತ್ತೆ. ನೋಡಿ, ಅಪ್ರಾಪ್ತ ಲಕ್ಷ್ಮಿ ಅಂತ ಹೇಳ್ತೀವಿ. ಕೆಲವರು ನೋಡಿ ಏನಾದರೂ ಚೀಟಿ ವ್ಯವಹಾರಗಳು ಮಾಡ್ಕೊಂಡಿರ್ತಾರೆ, ಮನೆಗೆ ಗೊತ್ತಿಲ್ಲದಿರೋ ಥರ ಹೆಣ್ಮಕ್ಳು ಆಗ್ಬೋದು, ಈಗ ಮನೆಯವ್ರಿಗೆ ಗೊತ್ತಿಲ್ಲದಂಗೆ ಎಷ್ಟೋ ಚೀಟಿ ವ್ಯವಹಾರಗಳು ಮಾಡ್ಕೊಂಡಿರ್ತಾರೆ. ಅದನ್ನು ನೋಡಿ 1 ವರ್ಷಗಟ್ಟಲೆ ಎಲ್ಲ ಕಟ್ಟಿರ್ತಾರೆ, ಎಲ್ಲೆಲ್ಲೋ ಕೂಡಿಟ್ಕೊಂಡು ಚಿಕ್ಕ ಪುಟ್ಟ ಕೆಲಸಗಳು ಮಾಡಿಕೊಂಡು ಮನೆಯವ್ರು ಕೊಟ್ಟಿದ್ದನ್ನೆಲ್ಲ ಕೂಡಿಟ್ಕೊಂಡು ಚೀಟಿ ವ್ಯವಹಾರನೋ ಇಲ್ಲ ಏನೋ ಚಿಕ್ಕದಾಗ ಒಂದು ಬಿಸ್ನೆಸ್ಗಳು ಏನೋ ಮಾಡ್ಕೊಂಡಿರ್ತಾರೆ. ಒಂದು ವರ್ಷದ ತನಕ ಅವರು ಕೂಡಿಟ್ಟ ಹಣ ಅದು ಹೋಗ್ತಾ ಅದು ಕಳೆದೋಗುವಂಥದ್ದು, ಇಲ್ಲ ಯಾರೋ ಬೇರೆಯವರು ನಮಗೆ ಮೋಸ ಮಾಡುವಂಥದ್ದು, ಇವೆಲ್ಲವೂ ಕೂಡ ಆಗುವಂಥದ್ದು ಜಾತಕದಿಂದ ಬರುವಂಥದ್ದು. ಇದು ನೋಡಿ, ಜಾತಕದಲ್ಲಿ ಅವರು ನೋಡ್ಕೋಬೇಕು ನಮಗೆ ಧನ ಪ್ರಾಪ್ತಿ ಯಾವ ಹೂಡಿಕೆಗಳಲ್ಲಿ ನಾವು ಯಾವ ಬಿಸ್ನೆಸ್ ಮಾಡಿದಾಗ ನಮಗೆ ಹಣ ನಮಗೆ ಲಭಿಸುತ್ತೆ, ನಮ್ಮ ಹಣ ಹೆಚ್ಚಾಗುತ್ತೆ, ಅವೆಲ್ಲವನ್ನು ಕೂಡ ನೋಡುವಂಥದ್ದು ನಮ್ಮ ಜಾತಕದಲ್ಲಿ ಇರುತ್ತೆ. ಆದರೆ ಕೆಲವರಿಗೆ ಗೊತ್ತಿಲ್ದಿರ ಹೆಚ್ಚೆಚ್ಚು ಹೂಡಿಕೆಗಳು ಮಾಡುವಂಥದ್ದು ಕೂಡ ತೊಂದರೆ ಆಗುತ್ತೆ. ನೋಡಿ, ಹೂಡಿಕೆಗಳಂತ ಬಂದಾಗ ನೋಡಿ ಬೇರೆ ದೇಶಗಳಲ್ಲೂ ಕೂಡ ಹೂಡಿಕೆ ಮಾಡುವಂಥದ್ದು ಇರುತ್ತೆ. ಆದರೆ ಯಾವ ರಾಶಿಯವರು ಯಾವ ನಕ್ಷತ್ರದವರು ಅದನ್ನು ಹೂಡಿಕೆ ಮಾಡಿದಾಗ ಅವರಿಗೆ ಹೆಚ್ಚು ಫಲ ಸಿಗುತ್ತೆ, ಹೆಚ್ಚು ಹಣ ಸಿಗುತ್ತೆ, ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಯಾರಂದರೆ ಅವರು ಎಲ್ಲ ವ್ಯಾಪಾರಗಳಲ್ಲಿ ಎಲ್ಲ ಉದ್ಯೋಗದಲ್ಲಿ ಹಣವನ್ನು ತೆಗಿಲಿಕ್ಕೆ ಆಗಲ್ಲ. ಹಾಗಾಗಿ ಕೆಲವೊಂದು ನಕ್ಷತ್ರದವರಿಗೆ, ಕೆಲವೊಂದು ಲಗ್ನದಲ್ಲಿ ಹುಟ್ಟಿದವರಿಗೆ ಇಂಥದ್ದೇ ವ್ಯಾಪಾರಗಳು ಇಲ್ಲ ಉದ್ಯೋಗದಲ್ಲಾಗ್ಬೋದು, ಇಲ್ಲ ಖಾಸಗಿ ಕ್ಷೇತ್ರದಲ್ಲಾಗ್ಬೋದು, ಇಲ್ಲ ಆರ್ಟಿಸ್ಟ್ ಅಂತ ನಾವು ಹೇಳ್ತೀವಿ ಏನು ಕಲಾರಂಗದಲ್ಲಾಗ್ಬೋದು, ಇಲ್ಲ ಸ್ವಂತ ಉದ್ಯಮದಲ್ಲಾಗ್ಬೋದು, ಇಲ್ಲ ಇನ್ನು ವಿದ್ಯಾಭ್ಯಾಸಗಳಲ್ಲಿ ನೋಡಿ ಏನೇನು ವೈದ್ಯಕೀಯವಾಗಿ ಮಾಡುವಂಥದ್ದಾಗ್ಬೋದು, ಇಲ್ಲ ಬೇರೆ ಬೇರೆ ಏನಾದರೂ ವೃತ್ತಿ ಜೀವನ ಸ್ವಂತ ಅವರು ಜನ್ಮ ವೃತ್ತಿ ಜೀವನದಲ್ಲೇ ಅವ್ರಿಗೆ ಒಳ್ಳೆಯದಾಗುತ್ತೆ, ಅದರಲ್ಲೇ ಧನ ಪ್ರಾಪ್ತಿಯಾಗುತ್ತೆ ಅಂತ ಜಾತಕದಲ್ಲಿದ್ದಾಗ ಅವ್ರು ಅದನ್ನು ಮಾಡಿದ್ರೆ ಮಾತ್ರನೇ ಅವರು ಮುಂದೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ನೋಡಿ, ಅವ್ರ ಹತ್ರ ಎಷ್ಟೇ ನಾಲೆಡ್ಜ್ ಇದ್ದರೂ ಕೆಲವೊಂದು ವಿಚಾರದಲ್ಲಿ ಹೇಗಾಗುತ್ತೆ ಅಂದರೆ ನೋಡಿ, ಅವರು ಒಂದು ಸ್ಥಳದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಒಬ್ರಿಗಿಂತ ಇವ್ರು ಹೆಚ್ಚೆಚ್ಚು ಕೆಲಸಗಳು ಮಾಡ್ತಾ ಇರ್ತಾರೆ, ಹೆಚ್ಚು ಕಷ್ಟ ಬೀಳ್ತಾರೆ. ಆದರೆ ಅವ್ರಿಗಿಂತ ಇವ್ರಿಗೆ ಸಂಬಳ ಕಡಿಮೆ ಬರುವಂಥದ್ದು, ಇಲ್ಲಾಂದರೆ ಹಣ ಇವ್ರಿಗೆ ಉಳಿದಲೇ ಹೋಗುವಂಥದ್ದು ಅವೆಲ್ಲ ಇರುತ್ತೆ. ಅವೆಲ್ಲ ನಾವು ನೋಡ್ಕೊಳ್ತಾ ಜಾತಕದಲ್ಲಿ ನೋಡ್ಕೊಳ್ತಾ ಯಾವ ಕೆಲಸ ಮಾಡಿದ್ರೆ ನಮಗೆ ಧನ ಪ್ರಾಪ್ತಿ ಆಗುತ್ತೆ. ಕೆಲವರು ನೋಡಿ ಕೆಲಸನೇ ಕಡಿಮೆ ಇರುತ್ತೆ, ಅವ್ರಿಗೆ ಧನಭಾವ ಅವ್ರಿಗೆ ಹೆಚ್ಚು ಆ ಒಂದು ರಾಶಿಯಲ್ಲಾಗ್ಬೋದು, ಆ ನಕ್ಷತ್ರದಲ್ಲಾಗಲು ಹೆಚ್ಚು ಅವರಿಗೆ ಫಲಗಳನ್ನು ಕೊಡುವಂಥದ್ದು, ಧನ ಫಲ ಪ್ರಾಪ್ತಿಯಾಗುವಂಥದ್ದು ಇರುತ್ತೆ. ಅವ್ರಿಗೆ ನೋಡಿ, ಅವ್ರಿಗೆ ಕಡಿಮೆ ಕೆಲಸ ಮಾಡಿದರೂ ಕೂಡ ಅವ್ರಿಗೆ ಹಣ ಜಾಸ್ತಿ ಬರುವಂಥದ್ದು, ಇಲ್ಲ ನೋಡಿ ಉಳಿತಾಯ ಹೆಚ್ಚು ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಎಷ್ಟೇ ಮನೆಯವರು ಎಷ್ಟೇ ಉಳಿತಾಯ ಮಾಡಿದ್ರು ಕೂಡ ನೋಡಿ, ಒಬ್ಬೊಬ್ರು ಇರ್ತಾರೆ, ಅವ್ರಿಗೆ ನೀವು ಒಂದು ದಿನದಲ್ಲಿ 10 ಲಕ್ಷ ಕೊಡಿ, 10,000 10 ಲಕ್ಷ ಎಷ್ಟಾದರೂ ಕೊಡಿ, ಒಂದು ದಿನಕ್ಕೆ ಖಾಲಿ ಮಾಡುವಂತಹ ಅವ್ರಿಗೆ ಕೆಪಾಸಿಟಿ ಇರುತ್ತೆ. ಆದರೆ ಅವ್ರಿಗೆ ಯಾವ ರೀತಿ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ, ಆ ರೀತಿ ಇರ್ತಾರೆ. ಅವ್ರ ಹತ್ರ ನಿಮ್ಗೆ ಎಷ್ಟು ಹಣ ಕೊಟ್ಟರು ಕೂಡ ಅವ್ರು ಅದನ್ನು ಅಲ್ಲಿಂದ ಅಲ್ಲಿಗೆ ಅದು ಹಣವನ್ನು ನಿರ್ನಾಮ ಮಾಡಿಬಿಡ್ತಾರೆ. ಆದರೆ ನೋಡಿ, ಅವರು ಯಾವ ರೀತಿ ಇರ್ತಾರೆ ಅಂತಂದರೆ ಹಣ ಇದ್ದರೂ ಅದೇ ರೀತಿ ಇರ್ತಾರೆ, ಹಣ ಇಲ್ಲ ಅಂದರೂ ಕೂಡ ಅವರು ಅದೇ ರೀತಿ ಕೂಡ ಜೀವನ ಮಾಡ್ತಾ ಇರ್ತಾರೆ. ಆದರೆ ಆ ಹಣವನ್ನು ಅವರನ್ನು ಅಕೌಂಟ್ಗೆ ಹಾಕೊಳ್ಳೋದಾಗಲಿ ಇಲ್ಲ ಅವ್ರಿಗೇನು ಆಗಿಬರುತ್ತೆ ನೋಡ್ಕೋಬೇಕು. ಜಾತಕದಲ್ಲಿ ಒಬ್ಬ ಮನುಷ್ಯನಿಗೆ ಯಾವ ವೃತ್ತಿಯಿಂದ ಅವನಿಗೆ ಧನ ಪ್ರಾಪ್ತಿ ಆಗುತ್ತೆ, ಧನಲಾಭ ಆಗುತ್ತೆ, ಅವೆಲ್ಲವನ್ನು ತಿಳಿದುಕೊಂಡು ಆ ವೃತ್ತಿಯಲ್ಲಿ ಮುಂದುವರೆದಾಗ ಮಾತ್ರ ಅವರಿಗೆ ಧನ ಪ್ರಾಪ್ತಿಯಾಗುವಂಥದ್ದು ಇರುತ್ತೆ. ಅದೇ ರೀತಿ ನೋಡಿ, ಮಕ್ಕಳಿಗೆ ಹಣ ಕೊಡುವುದಾಗಲಿ ನೋಡಿ, ತಂದೆ ತಾಯಿಗಳು ಅವರ ಪೂರ್ವಾಪರದಿಂದ ಅವರು ಒಂದು ಆಸ್ತಿ ಸಂಪಾದನೆ ಆಗ್ಬೋದು, ಹಣ ಸಂಪಾದನೆ ಆಗ್ಬೋದು, ಎಲ್ಲ ಮಾಡಿ ಇಟ್ಟಿರ್ತಾರೆ, ಮಕ್ಕಳು ಕಳೀತಾ ಹೋಗ್ತಾ ಇರ್ತಾರೆ. ಎಷ್ಟೋ ಜನ ನಾವು ನೋಡಿದ್ದೇವೆ, ಎಷ್ಟೋ ಜನ ಅವರು ಆರ್ಥಿಕವಾಗಿ ತುಂಬ ಸದೃಢವಾಗಿ ಸಬಲರಾಗಿರ್ತಾರೆ, ಆದರೆ ಮಕ್ಕಳು ಎಲ್ಲ ಕಳೀತಾ ಬರ್ತಾ ಇರ್ತಾರೆ.
ನೋಡಿ ಇದು ವಿಶೇಷ. ಇದನ್ನು ಅದು ಏನಕ್ಕೆ ಅಂದರೆ ನೋಡ್ಕೋಬೇಕು ಜಾತಕದಲ್ಲಿ, ಮಗುವಿನ ಜನ್ಮ ಜಾತಕದಲ್ಲಿ ಯಾವ ರೀತಿ ಆ ಗ್ರಹಗಳ ಬಾಧೆ, ಗ್ರಹಗಳ ಅನುಕೂಲಗಳು ಯಾವ ರೀತಿ ಇದೆ, ಯಾವ ದೃಷ್ಟಿ ಯಾರ ಮೇಲಿದೆ, ಅವೆಲ್ಲವನ್ನು ಕೂಡ ನಾವು ಈ ಗುರು ಗ್ರಹ ಆಗ್ಬೋದು, ಶುಕ್ರ ಗ್ರಹ ಆಗ್ಬೋದು, ಅವರ ಸ್ವಂತ ಮನೆಗಳಲ್ಲೇ ಇದ್ದಾರಾ, ಸ್ವಂತ ಮನೆಗಳಲ್ಲಿ ಅವರು ಉಚ್ಚ ಸ್ಥಾನದಲ್ಲಿದ್ದಾರಾ, ಉಚ್ಚ ಸ್ಥಾನದಲ್ಲಿದ್ದರೆ ಅವ್ರು ಯಾವ ರೀತಿ ಫಲ ಕೊಡಬೇಕು. ನೋಡಿ ಕೆಲವೊಂದು ಜಾತಕಗಳಲ್ಲಿ 50-50 ಇರುತ್ತೆ. ಅಂದರೆ ಅವ್ರಿಗೆ ಹಣ ಬಂದರೂ ಕೂಡ ಯಾವ ರೀತಿ ಅವ್ರು ಇನ್ವೆಸ್ಟ್ ಮಾಡಿ ಯಾವ ರೀತಿ ಖರ್ಚು ಮಾಡಬೇಕು ಅವ್ರಿಗೆ ಗೊತ್ತಿರಲ್ಲ. ಆ ರೀತಿ ಇರುವವ್ರಿಗೆ ಅದು ಜಾತಕದಲ್ಲಿ ನೋಡಿ ಅವರು ಈ ರೀತಿ ಕೆಲವೊಂದು ಚಿಕ್ಕ ಚಿಕ್ಕ ಪರಿಹಾರಗಳಿರುತ್ತೆ. ಆ ಕೆಲವೊಂದು ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಮಾಡಿಕೊಂಡಾಗ ಅವರಿಗೆ ಧನ ಪ್ರಾಪ್ತಿ ಆಗುವಂಥದ್ದು, ಧನವನ್ನು ಉಳಿಸಿಕೊಂಡು ಹೋಗುವಂಥದ್ದು, ಈ ರೀತಿ ಇನ್ನೂ ಅನೇಕ ಪೂಜಾ ವಿಧಿಗಳಿಂದ ನಾವು ಆ ಧನವನ್ನು ಪ್ರಾಪ್ತಿ ಮಾಡ್ಕೋಬೇಕು. ಅಪ್ರಾಪ್ತ ಲಕ್ಷ್ಮಿ ನಾವು ಪ್ರಾಪ್ತಿ ಮಾಡ್ಕೋಬೇಕು. ಆ ಪ್ರಾಪ್ತ ಲಕ್ಷ್ಮಿ ಚಿರಕಾಲ ನಮ್ಮ ಹತ್ರ ಸಂರಕ್ಷಣೆ ಆಗಬೇಕು. ಆ ರೀತಿ ನಾವು ನೋಡಿಕೊಳ್ಳುವಂಥದ್ದು ಇರುತ್ತೆ. ನೋಡಿ ಅದೇ ರೀತಿ ಜಾತಕ ಕುಂಡಲಿಯಲ್ಲಿ 2, 5, 9, 10, 11ನೇ ಮನೆಯಲ್ಲಿ ನಾವು ಧನ ವಿಚಾರವನ್ನು ನಾವು ತಿಳಿತೀವಿ. ನೋಡಿ 9, 10 ಆಗ್ಬೋದು, 2 ಆಗ್ಬೋದು, ಈ ಮನೆಗಳಲ್ಲಿ ಜಾತಕ ಲಗ್ನದಿಂದ ಈ ಮನೆಗಳು ನಾವು ನೋಡಿದಾಗ ಧನ ವಿಚಾರ, ಆ ಒಂದು ಮನೆಗಳಲ್ಲಿ ಯಾರ್ಯಾರು ಯಾವ್ಯಾವ ರಾಶಿಗಳಲ್ಲಿ, ಯಾವ್ಯಾವ ಲಗ್ನಗಳಲ್ಲಿ ಯಾವ್ಯಾರು ಅಧಿಪತಿಗಳಿದ್ದಾರೆ ಅವೆಲ್ಲವನ್ನು ಕೂಡ ನಾವು ನೋಡ್ಕೋಬೇಕು. ಅದೇ ರೀತಿ ನೋಡಿ ಲಗ್ನದ ಅಧಿಪತಿ ಮತ್ತು 2ನೇ ಅಧಿಪತಿ ಒಟ್ಟಿಗೆ ಏನು ಜಾತಕನಿಗೆ ಆ ಲಗ್ನಾಧಿಪತಿ ಮತ್ತು 2ನೇ ಭಾವದಲ್ಲಿ ಒಟ್ಟಿಗೆ 5, 6 ಅಥವಾ 11ನೇ ಭಾವದಲ್ಲಿ ಅಂದರೆ 11ನೇ ಮನೆಯಲ್ಲಿ ಅಧಿಪತಿಯೊಂದಿಗೆ ಆ ಮನೆಯಲ್ಲಿ ಲಗ್ನಾಧಿಪತಿ ಇರ್ತಾರೆ ಅವರೊಂದಿಗೆ ಆ ಲಗ್ನಾಧಿಪತಿ ಇದ್ದಾಗ ಧನಯೋಗ ಉಂಟಾಗುತ್ತೆ. ಅದೇ ರೀತಿ ನೋಡಿ ಲಗ್ನದಿಂದ 2ನೇ ಮನೆಯಲ್ಲಿ ಚಂದ್ರ, ಗುರು, ಶುಕ್ರ ಗ್ರಹಗಳು, ನೋಡಿ ಚಂದ್ರ, ಗುರು, ಶುಕ್ರ ಗ್ರಹಗಳು ಒಟ್ಟಿಗೆ ಇದ್ದರೆ ಸಾಮಾನ್ಯವಾಗಿ ಯಾವುದೇ ಬಿಸ್ನೆಸ್ ಮಾಡಿದರೂ ಕೂಡ ಸಂಪಾದನೆ ಅವರಿಗೆ ಹೆಚ್ಚಾಗುವಂಥದ್ದು ನಮ್ಮ ಜಾತಕದಲ್ಲಿ ಕಂಡುಬರುತ್ತೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಈ ಧನ ಪ್ರಾಪ್ತಿ ಅಂದ್ರೇನು, ಧನಯೋಗ ಅಂದ್ರೇನು, ಧನ ಲಾಭ ಹೇಗೆ ಆಗುತ್ತೆ ಮತ್ತು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಸರಿ ಗುರುಗಳೇ, ಅದೇ ರೀತಿ ಈಗ ಹಣಕಾಸು ಮತ್ತು ವ್ಯವಹಾರಗಳು ನಮಗೆ ಯಾವ ರೀತಿಯ ಲಾಭ ತಂದು ಕೊಡುತ್ತೆ, ಅವರು ಯಾವ ರೀತಿಯ ಕೆಲಸವನ್ನು ಮಾಡಬೇಕಾಗತ್ತೆ ಅಂತ? ನೋಡಿ ಇದು ತುಂಬ ಒಳ್ಳೆಯ ಪ್ರಶ್ನೆ. ಇದು ಕೆಲವರಿಗೆ ನೋಡಿ ನಾವು ಯಾವ ವ್ಯವಹಾರ ಮಾಡಿದಾಗ, ಯಾವ ವ್ಯಾಪಾರಗಳು ಮಾಡಿದಾಗ ನಮಗೆ ಧನ ಬರುತ್ತೆ, ನಾವೇನೇನು ಬಿಸ್ನೆಸ್ಗಳು ಮಾಡಬೇಕು, ಕೆಲವರಿಗೆ ಅದು ಗೊತ್ತಿರಲ್ಲ. ಅದರಾಗಿ ಜಾತಕದಲ್ಲಿ ನೋಡಿದಾಗ ನೋಡಿ ಧನಕಾರಕ ದ್ವಿತೀಯ ಸ್ಥಾನದಲ್ಲಿ ಧನಸ್ಸು ಮೀನರಾಶಿಯಲ್ಲಿ ಇದ್ದರೆ, ನೋಡಿ ಧನಕಾರಕ ಧನಸ್ಸು ರಾಶಿ ಅಥವಾ ಮೀನರಾಶಿಗಳಲ್ಲಿ ಧನಕಾರಕ ಇದ್ದಾಗ ಹಣಕಾಸಿನ ವ್ಯವಹಾರ ಅಥವಾ ಬ್ಯಾಂಕ್ ಚೀಟಿ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಏನಾದರೂ ಬ್ಯಾಂಕ್ಗಳು ವ್ಯವಹಾರ ಮಾಡುವಂಥವ್ರು, ಇಲ್ಲಾಂದರೆ ಈ ಲೇವಾದೇವಿ ಆಗ್ಬೋದು, ಚೀಟಿ ವ್ಯವಹಾರ ನಡೆಸುವವ್ರಿಗೆ ಅದು ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿ ನೋಡಿ ಗಜಕೇಸರಿ ಯೋಗ ಇದ್ದರೆ ಹಣದ ತೊಂದರೆ ಉಂಟಾಗುವುದಿಲ್ಲ. ಕೆಲವರಿಗೆ ಜಾತಕದಲ್ಲೇ ಗಜಕೇಸರಿ ಇದ್ದಾಗ ಹಣದ ತೊಂದರೆ ಅವ್ರಿಗೆ ಉಂಟಾಗುವುದೇ ಇಲ್ಲ. ಅವ್ರು ಏನು ಬಿಸ್ನೆಸ್ ಮಾಡಿದ್ರು ಕೂಡ ಅವ್ರಿಗೆ ಕೈ ಹಿಡುವಂಥದ್ದು, ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ಅವರೇ ಸ್ವಂತಕ್ಕೆ ವ್ಯಾಪಾರಗಳು ಮಾಡ್ಬೋದು, ಇಲ್ಲ ಏನು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಗಜಕೇಸರಿ ಯೋಗ ನೋಡ್ಕೋಬೇಕಾಗುತ್ತೆ. ಕೆಲವರು ನೋಡಿ ಜಾತಕದಲ್ಲಿ ನಮಗೆ ಗಜಕೇಸರಿ ಯೋಗ ಇದೆಯೇ, ಅದು ಯಾವಾಗಿಂದ ಪ್ರಾರಂಭ ಆಗುತ್ತೆ, ಯಾವಾಗ ಅದು ಮುಕ್ತಾಯ ಆಗುತ್ತೆ, ಆ ಒಂದು ಸಂದರ್ಭದಲ್ಲಿ ನೀವು ಏನೇ ಕೆಲಸಗಳು ಮಾಡಿದ್ರೂ ಕೂಡ ನಿಮಗೆ ಕೈ ಹಿಡುವಂಥದ್ದು, ಹಣ ಪ್ರಾಪ್ತಿಯಾಗುವಂಥದ್ದು, ಇವೆಲ್ಲವೂ ಕೂಡ ಜಾತಕದಲ್ಲಿ ನಾವು ನೋಡ್ಬೋದಾಗಿದೆ. ಅದೇ ರೀತಿ ನೋಡಿ ಇದು ಚಂದ್ರ ಮತ್ತು ಗುರು ಗ್ರಹಗಳಿಂದ ಉಂಟಾಗುವಂಥದ್ದು. ನೋಡಿ ಚಂದ್ರ ಮತ್ತು ಗುರು ನಾವೆಲ್ಲವನ್ನೂ ಕೂಡ ಅಲ್ಲಿ ಜಾತಕದಲ್ಲಿ ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ, ನೋಡಬೇಕಾಗುತ್ತೆ. ಯಾವ್ಯಾವ ಸ್ಥಾನದಲ್ಲಿ ಗುರುಗಳಿದ್ದಾರೆ, ಆ ಗುರು ಮತ್ತು ಚಂದ್ರ ಯಾವ ಸ್ಥಾನದಲ್ಲಿದ್ದಾರೆ, ಅವರು ಉಚ್ಚ ಸ್ಥಾನದಲ್ಲಿದ್ದಾರಾ, ಇಲ್ಲ ನೀಚ ಸ್ಥಾನದಲ್ಲಿದ್ದಾರಾ, ಇಲ್ಲ ನೀಚ ಸ್ಥಾನದಲ್ಲಿದ್ದರೆ ಯಾವ ರೀತಿ ಅವರು ಪರಿಹಾರ ಮಾಡ್ಕೋಬೇಕಾಗುತ್ತೆ. ಗಜಕೇಸರಿ ಯೋಗ ನೋಡಿ ಗಜಕೇಸರಿ ಯೋಗ ಇದ್ದಾಕ್ಷಣ ಅವ್ರಿಗೆ ಎಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತೀವಲ್ಲ, ಆ ಥರ ಆಗೋದಿಲ್ಲ. ಆದರೆ ಅವರು ಕೆಲವೊಂದು ಗುರುವೇನೇ ನೀಚನಾಗಿದ್ದಾಗ ಏನು ಶಾಂತಿ ಮಾಡ್ಕೋಬೇಕಾಗುತ್ತೆ, ಏನು ಪೂಜಾರಿಗಳು ಮಾಡ್ಕೋಬೇಕು, ಅದನ್ನೆಲ್ಲ ಕೆಲವು ಚಿಕ್ಕ ಚಿಕ್ಕ ಪುಟ್ಟ ವಿಚಾರಗಳು ನಾವು ತಿಳ್ಕೊಂಡಾಗ ಮಾತ್ರ ಜಾತಕದಿಂದ ಆ ಮನುಷ್ಯನು ಇನ್ನೂ ಕೂಡ ಉದ್ಧಾರ ಆಗುವಂಥದ್ದಿರುತ್ತೆ. ಅದೇ ರೀತಿ ನೋಡಿ 6 ಮತ್ತು 8 ಅಥವಾ 12ನೇ ಮನೆಯಲ್ಲಿ ಹೊಂದಿರುವ ಧನ ಅಧಿಪತಿಯು ಧನ ನಷ್ಟಕ್ಕೆ ಕಾರಣನಾಗ್ತಾನೆ. ನೋಡಿ ಜಾತಕನಿಗೆ ಆ ಧನಾಧಿಪತಿ ಏನು ಗುರು ಇರ್ತಾರೆ 6 ಮತ್ತು 12ನೇ ಅಥವಾ 8, 12ನೇ ಮನೆಗಳಲ್ಲಿ ಆ ಧನಕಾರಕ ಇದ್ದಾಗ ಆ ಅಧಿಪತಿಯು ಧನನಷ್ಟವನ್ನು ಕಾರಣನಾಗ್ತಾನೆ. ನೋಡಿ ಈ ರೀತಿ ಇರುವಂಥದ್ದು ಅವ್ರಿಗೆ ಏನಾಗಿರುತ್ತೆ, ಧನನಷ್ಟ ಉಂಟಾಗುವಂಥದ್ದು. ಜಾತಕದಲ್ಲಿ ಅವನಿಗೆ ಗಜಕೇಸರಿ ಇದ್ದರೂ ಕೂಡ ಧನನಷ್ಟ ಏನಕ್ಕಾಗುತ್ತೆ ನೋಡಿ 6, 8 ಈ ರೀತಿ ಇದ್ದಾಗ ಧನನಷ್ಟ ಆಗುವಂಥದ್ದು ಕಂಡುಬರುತ್ತೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಹಣಕಾಸು ಮತ್ತು ವ್ಯವಹಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ನಾವು ರಾಶಿಗಳ ವಿಚಾರವಾಗಿ ನೋಡೋದಾದ್ರೆ ಮೊದಲನೆಯ ರಾಶಿ ಮೇಷರಾಶಿ, ಅದರ ಬಗ್ಗೆ ತಿಳಿಸ್ಕೊಡಿ. ನೋಡಿ ಈ ದಿನದ ರಾಶಿಗಳು ನಮಗೆ ಯಾವ ರೀತಿ ಅನುಕೂಲ ಆಗಿದೆ, ಇವು ರಾಶಿ ಫಲಾನುಫಲಗಳು ಈ ದಿನದ ರಾಶಿಯ ಫಲಾನುಫಲಗಳು ನಾವು ನೋಡಬೇಕಾದಾಗ ನೋಡಿ ಮೇಷರಾಶಿಯವರಿಗೆ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಆಗುವಂಥದ್ದು.
ಹಿರಿಯರು ಮಾಡಿದ ಚರ ಸ್ಥಿರ ಆಸ್ತಿಗಳ ವಿಚಾರದಲ್ಲಿ ದಾಯಾದಿಗಳೊಂದಿಗೆ ಭಿನ್ನಾಭಿಪ್ರಾಯ ಮೂಡುವ ಸಾಧ್ಯತೆ ಇದೆ. ನೋಡಿ, ಈ ದಿವಸ ನಿಮಗೆ ಏನಾದರೂ ಹಿರಿಯರು ಮಾಡಿರೋದು ಆಸ್ತಿ ವಿಚಾರಗಳು ಏನಾದರೂ ಇವತ್ತು ನಿಮಗೆ ಏನಾದರೂ ಮಾತುಕತೆ ಅನ್ನೋದು ಇದ್ದಾಗ ಸ್ವಲ್ಪ ಕೆಲವು ತೊಂದರೆಗಳು ಉಂಟಾಗುವಂಥದ್ದು ಇರುತ್ತೆ. ಆದರೂ ಕೂಡ ನೀವು ಎಚ್ಚೆತ್ತುಕೊಳ್ತಾ ಹುಷಾರಾಗಿ ನೀವು ವ್ಯವಹಾರ ಮಾಡುವುದು ಒಳ್ಳೆಯದಾಗಿರುತ್ತೆ ಮೇಷರಾಶಿಯವರಿಗೆ. ಓಕೆ, ಮೇಷದ ಬಗ್ಗೆ ಹೇಳಿದ್ರೆ ಹಾಗೆಯೇ ವೃಷಭ ರಾಶಿಯ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ನೋಡಿ, ಈ ದಿನದ ವೃಷಭ ರಾಶಿ ಈ ರೀತಿ ಇರುತ್ತೆ. ವೃಷಭ ರಾಶಿಯವರಿಗೆ ವ್ಯವಹಾರಗಳಲ್ಲಿ ಉತ್ತಮ ಲಾಭ ನಿರೀಕ್ಷೆ ಮಾಡಬಹುದು. ಇವತ್ತು ನೋಡಿ, ಏನೇ ವ್ಯವಹಾರ ಮಾಡುವವರು ಇವತ್ತು ನಿಮಗೆ ಉತ್ತಮ ಲಾಭವನ್ನು ಸಿಗುತ್ತೆ. ಏನೇ ವ್ಯವಹಾರಗಳಿದ್ರೂ ನೀವು ಕೂಡ ಮಾಡ್ಕೋಬಹುದು. ಇವತ್ತು ಚೆನ್ನಾಗಿದೆ. ನಿಮ್ಮ ಮಾಡುವ ವ್ಯವಹಾರಗಳಲ್ಲಿ ಉದ್ಯೋಗಗಳಲ್ಲಿ ಸ್ವಲ್ಪ ನಿಮಗೆ ನಿರೀಕ್ಷೆ ಮಾಡ್ಬೋದು. ಉತ್ತಮ ಲಾಭ ಇವತ್ತು ಸಿಗುತ್ತೆ. ಮತ್ತು ಆಧ್ಯಾತ್ಮಿಕ ಮಂದಿರಗಳಿಗೆ ಭೇಟಿ ಕೊಡುವಿರಿ. ನೋಡಿ, ನಿಮ್ಮ ಮನೆದೇವರುಗಳಾಗ್ಬೋದು, ಇಲ್ಲ ಮಠ ಮಂದಿರಗಳಿಗೆ ಇವತ್ತು ನೀವು ಭೇಟಿ ಕೊಡುವ ಒಂದು ಅವಕಾಶ ಕೂಡ ಇವತ್ತು ಇದೆ. ಕೌಟುಂಬಿಕ ಕಲಹಗಳಿಂದ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ನೋಡಿ, ಮನೆಯಲ್ಲಿ ಕಿರಿಕಿರಿ ಇದ್ದಿದ್ದೇ ಎಲ್ಲರಿಗೂ ಕೂಡ, ಅದೇ ನಿಮಗೂ ಕೂಡ ಈ ದಿವಸ ಇರೋದ್ರಿಂದ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ನೀವೇ ಅನುಸರಿಸ್ಕೊಂಡು ಹೋಗ್ತಾ ಹುಷಾರಾಗಿರೋದು ಇವತ್ತು ಒಳ್ಳೆಯದಾಗುತ್ತೆ. ಅದೇ ರೀತಿ ಏನಾದರೂ ತಾತ್ಕಾಲಿಕ ಕೆಲಸಗಳಿದ್ದರೆ ಕೆಲಸಗಳಲ್ಲಿ ವಿಳಂಬ ಆಗುತ್ತೆ. ಇವತ್ತು ಏನಾದರೂ ಕೆಲಸಗಳು ಮಾಡುವಂಥದ್ದು ಏನಾದರೂ ವಿಶೇಷವಾಗಿ ನೀವು ಅಂದ್ಕೊಂಡಿದ್ದೆ ಸ್ವಲ್ಪ ವಿಳಂಬ ಆದರೂ ಕೂಡ ಅದು ಒಳ್ಳೆಯದಾಗುತ್ತೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವತ್ತೂ ಕೂಡ ನಮಗೆ ಬೇಗ ಆಗಬೇಕು ಅಂದ್ಕೊಳೋದನ್ನು ಬಿಟ್ಟು ಸ್ವಲ್ಪ ವಿಳಂಬ ಆದರೂ ಪರವಾಗಿಲ್ಲ, ಆ ಕೆಲಸ ಆಗುತ್ತೆ. ಆದರೆ ನೀವು ಸ್ವಲ್ಪ ಆರಾಮಾಗಿ ನೀವು ತಲೆ ಕೆಡ್ಸ್ಕೊಂಡಿದ್ದೀರ ಮಾಡ್ಕೊಳೋದು ಒಳ್ಳೆಯದಾಗುತ್ತೆ ಇವತ್ತು. ಸರಿ ಗುರುಗಳೇ, ಹಾಗೆಯೇ ಮಿಥುನ ರಾಶಿಯ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಈ ದಿನ ಮಿಥುನ ರಾಶಿಯವರಿಗೆ ಈ ದಿನ ಬರುವ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಿರಿ. ನೋಡಿ, ಇವತ್ತು ನಿಮ್ಮ ವ್ಯಾಪಾರಗಳಾಗ್ಬೋದು, ಉದ್ಯೋಗಗಳಾಗ್ಬೋದು, ಏನೇ ಅವಕಾಶಗಳು ಬಂದರೂ ಕೂಡ ಇವತ್ತು ಸದುಪಯೋಗ ನೀವು ಪಡಿಸ್ಕೊಳ್ಳಿ. ನಿಮಗೆ ಒಳ್ಳೆಯದಾಗುತ್ತೆ, ಶುಭವಾಗುತ್ತೆ. ಅದೇ ರೀತಿ ನೋಡಿ, ಪ್ರತಿಭೆಗೆ ತಕ್ಕ ಪ್ರತಿಫಲ ದೊರೆಯುತ್ತದೆ. ಇವತ್ತು ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ನೀವು ಏನು ಕೆಲಸಗಳು ಮಾಡ್ತೀರಿ ಇವತ್ತು ನಿಮಗೆ ಅಷ್ಟು ನೀವು ಮಾಡಿದ್ದಷ್ಟು ಇವತ್ತು ಪ್ರತಿಫಲ ಸಿಗುವಂತಹ ಸಾಧ್ಯತೆ ಹೆಚ್ಚಿದೆ. ಮದುವೆಗೆ ಸಂಬಂಧಿಸಿದ ಪ್ರಸ್ತಾಪ ಒಂದು ಮನೆಯಲ್ಲಿ ನಡೆಯುತ್ತದೆ. ನೋಡಿ, ಯಾರಾದರೂ ಮನೆಯಲ್ಲಿ ಮದುವೆ ಮಾಡ್ಕೊಳ್ಳುವಂಥವ್ರು ಅವ್ರಿಗೆಲ್ಲ ಕೂಡ ಇವತ್ತು ಮದುವೆಯ ಪ್ರಸ್ತಾಪ ಮನೆಯಲ್ಲೇ ಆಗುತ್ತೆ. ಎಲ್ಲರೂ ಮುಂದೆ ಮದುವೆ ವಿಚಾರಗಳಲ್ಲಿ ಏನಿದ್ರು ಇವತ್ತು ಮಾತಾಡ್ಬೋದು, ಒಳ್ಳೆಯದಿದೆ. ಇವತ್ತು ಮದುವೆ ವಿಚಾರ ನೀವು ಅಂದ್ಕೊಂಡಿರ್ತೀರಲ್ಲ, ಕೆಲವರು ಇವತ್ತು ಮಾತಾಡೋಣ ಅಂದು ಇವತ್ತು ವಿಳಂಬ ಮಾಡೋದು ಬೇಡ. ಇವತ್ತು ಮಾಡಿಕೊಂಡ್ರೆ ಮದುವೆ ಅಂದರೆ ವಿಚಾರಗಳಲ್ಲಿ ನೀವು ಯಾರಾದರೂ ಮಾತಾಡೋದಿರ್ಬೋದು, ಇಲ್ಲ ಮದುವೆ ಈ ಥರ ಕೇಳಬೇಕು ಅಂದ್ಕೊಂಡಿರ್ತೀರಲ್ವ, ಇವತ್ತು ಕೇಳಿಬಿಡಿ, ಒಳ್ಳೆಯದಾಗುತ್ತೆ. ಮತ್ತು ನೋಡಿ, ಸ್ವಯಂ ಉದ್ಯೋಗಿಗಳಿಗೆ ಅಧಿಕ ಲಾಭ ಕಂಡು ಬರೋದು. ಯಾರೋ ವ್ಯಾಪಾರಗಳು ಮಾಡೋರು, ಉದ್ಯೋಗ ಮಾಡೋರಿಗೆ ಇವತ್ತು ಏನು ಸ್ವಯಂ ಅವರೇ ಸ್ವಂತಕ್ಕೆ ಬಿಸ್ನೆಸ್ಗಳು ಮಾಡೋವಂಥವ್ರಿಗೆ ಇವತ್ತು ಅಧಿಕವಾಗಿ ಲಾಭ ಕಂಡು ಬರುವ ನಿರೀಕ್ಷೆ ಕೂಡ ಜಾತಕದಲ್ಲಿ ಇದೆ. ಸರಿ ಗುರುಗಳೇ, ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾಗಿದೆ? ನೋಡಿ, ಕರ್ಕಾಟಕ ರಾಶಿಯವರು ಈ ದಿವಸ ಕರ್ಕಾಟಕ ರಾಶಿಯ ಫಲಾನುಫಲಗಳು ನಾವು ನೋಡೋದಾದರೆ ರಾಜಕಾರಣಿಗಳ ಸಹಕಾರ ದೊರೆಯುವುದು. ನೋಡಿ, ಈ ದಿವಸ ನಿಮಗೆ ರಾಜಕಾರಣಿಗಳಿಂದ ಏನಾದರೂ ಕೆಲವು ಸಹಕಾರಗಳು ದೊರೆಯುವಂಥದ್ದು, ಮನೆಗಳಲ್ಲಿ ನಡೆಯುವ ಮಂಗಳ ಕಾರ್ಯಗಳಿಗೆ ಆಗುವ ಸಾಧ್ಯತೆ ಹೆಚ್ಚು. ಮನೆಯಲ್ಲಿ ನೋಡಿ, ಏನಾದರೂ ಈ ದಿವಸ ಮಂಗಳ ಕಾರ್ಯಗಳು ಆಗುವ ಸಾಧ್ಯತೆಗಳು ಹೆಚ್ಚೆಚ್ಚಾಗಿರುವುದರಿಂದ ದೂರದ ಊರಿನ ಪ್ರಯಾಣ ಅನಿವಾರ್ಯವಾಗುವುದು. ನೋಡಿ, ಅದೇ ರೀತಿ ನೀವು ದೂರ ಹೋಗುವಂಥದ್ದು ಪ್ರಯಾಣ ಇವತ್ತು ಅನಿವಾರ್ಯ ಆಗುತ್ತೆ, ಹೋಗಬೇಕಾಗುತ್ತೆ. ಆದರೆ ಹೋದರೆ ನಿಮಗೆ ಒಳ್ಳೆಯದಾಗುವಂಥದ್ದು ಜಾತಕದಲ್ಲಿ ಕಂಡು ಬರ್ತಿದೆ. ಅದೇ ರೀತಿ ಸಾಲದ ವಿಚಾರದಲ್ಲಿ ಎಚ್ಚರಿಕೆ ಇರುವುದು ಅಗತ್ಯ. ನೋಡಿ, ಇವತ್ತು ಸಾಲ ಗೀಲ ತಗೊಳ್ಳೋರು ಇಲ್ಲ ಸಾಲ ಕೊಡುವವರು ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ನಿಮಗೆ ಉತ್ತಮವಾಗುತ್ತೆ ಇವತ್ತು. ಸರಿ ಗುರುಗಳೇ, ಅದೇ ರೀತಿ ಸಿಂಹ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅಂತ ನೋಡಿ, ನಾವು ಸಿಂಹರಾಶಿ ನೋಡುವಾಗ ಸಿಂಹರಾಶಿಯವ್ರಿಗೆ ಈ ದಿನದ ಫಲಾನುಫಲಗಳು ಏನಿದೆ ಅಂದಾಗ ಕೆಲಸಗಳಲ್ಲಿ ವಿಶೇಷ ಆಸಕ್ತಿ ವಹಿಸುವಿರಿ. ನೀವು ಮಾಡುವ ಕೆಲಸಗಳಲ್ಲಿ ಇವತ್ತು ತುಂಬ ವಿಶೇಷವಾಗಿ ಆಸಕ್ತಿ ಒಂದು ಕೆಲಸ ಮಾಡ್ತೀರಾ. ಹಿರಿಯರ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಕಂಡು ಬರುತ್ತದೆ. ಮನೆಯಲ್ಲಿ ಯಾರಾದರೂ ಹಿರಿಯರ ತಂದೆ ತಾಯಿಗಳಾಗ್ಬೋದು, ಹಿರಿಯರಲ್ಲಾಗ್ಬೋದು, ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಇವತ್ತು ಸ್ವಲ್ಪ ಚೇತರಿಕೆ ಅವರು ಇವತ್ತು ಸುಧಾರಣೆ ಕಾಣುತ್ತೆ. ಹಾಗಾಗಿ ಮುಂದೆ ವಿದೇಶ ಬಂಡವಾಳ ಹೂಡಿಕೆ ವಿಚಾರಗಳಲ್ಲಿ ಅನೇಕ ಬಾರಿ ಆಲೋಚನೆ ಮಾಡುವುದು ಉತ್ತಮ. ನೋಡಿ, ಏನಾದರೂ ವಿದೇಶದಲ್ಲಿ ಬಂಡವಾಳ ನೀವು ಹಾಕಬೇಕಾದ್ರೆ, ಏನಾದರೂ ಬಿಸ್ನೆಸ್ ನೀವು ಪ್ರಾರಂಭ ಮಾಡಬೇಕು ಅಂದಿದ್ದಾಗ ಇವತ್ತಾಗುತ್ತೆ. ಆದರೆ ಅನೇಕ ಬಾರಿ ಯೋಚನೆ ಮಾಡಬೇಕು, ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡುವುದು ಉತ್ತಮವಾಗಿರುತ್ತೆ ಈ ದಿವಸ. ಸರಿ ಗುರುಗಳೇ, ಅದೇ ರೀತಿ ಈಗ ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ ಅಂತ ನೋಡಿ. ಕನ್ಯಾ ರಾಶಿ ಇವತ್ತಿನ ನಾವು ಕನ್ಯಾ ರಾಶಿ ನೋಡೋದಾದರೆ ಮಿತ್ರರ ಸಹಕಾರದಿಂದ ಕೆಲಸಗಳು ಸುಸೂತ್ರವಾಗಿ ನಡೆಯುವುದು. ನಿಮ್ಮ ಮನೆಗಳಲ್ಲಿ ಏನಾದರೂ ಕೆಲಸಗಳು ಇವತ್ತು ಏನಾದರೂ ವಿಶೇಷ ಇದ್ದರೆ ನಿಮ್ಮ ಮಿತ್ರಗಳು ಇದ್ದಾರೋ ಸ್ನೇಹಿತರುಗಳಿಂದ ಇವತ್ತು ಕೆಲಸಗಳು ಆಗುವಂಥದ್ದಿದೆ. ವಿಪರೀತವಾದ ದೇಹಲ್ಲಾಸ್ಯದಿಂದ ಕಾರ್ಯಭಾರವನ್ನು ಪರರಿಗೆ ವಹಿಸುವಿರಿ. ನೋಡಿ, ಇವತ್ತಿನ ನಿಮಗೆ ಕೊಂಚ ನೀವು ಮಾಡೋ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಸುಸ್ತಾಗುವಂಥದ್ದು, ಶ್ರಮ ಜಾಸ್ತಿ ಆದಾಗ ನೀವು ಬೇರೆಯವರಿಗೆ ಆ ಕೆಲಸ ಕೊಡುವಂಥದ್ದು ಇವತ್ತು ಆಗುತ್ತೆ. ಆದರೂ ನೋಡಿ, ಅದು ಒಳ್ಳೆಯದಾಗುತ್ತೆ. ಬೇರೆಯವರಿಗೆ ನೀವು ಪರರಿಗೆ ಆ ಕೆಲಸ ವಹಿಸ್ಕೊಟ್ರೂ ಕೂಡ ಅದು ಒಳ್ಳೆಯದಾಗುತ್ತೆ, ಏನು ತೊಂದರೆಗಳಿರಲ್ಲ. ಅದೇ ರೀತಿ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಕಾಳಜಿ ವಹಿಸಿ ಉತ್ತಮ ಆಗುತ್ತೆ. ಏನು ಜಾಸ್ತಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸ ಬೇರೆಯವ್ರು ಮಾಡಿದ್ರು ಕೂಡ ಅಷ್ಟೇ ಲಾಭ ತಂದುಕೊಡುತ್ತೆ. ನೀವು ಸ್ವಲ್ಪ ರೆಸ್ಟ್ ಮಾಡುವುದು ಅಂದರೆ ನೀವು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಇವತ್ತು ಒಳ್ಳೆಯದಾಗುವಂಥದ್ದು ಇದೆ. ಸರಿ ಗುರುಗಳೇ, ತುಲಾ ರಾಶಿಯವರಿಗೆ ಯಾವ ರೀತಿ ಆಗಿದೆ ತಿಳಿಸ್ಕೊಡಿ. ನೋಡಿ, ತುಲಾ ರಾಶಿದು ಇವತ್ತಿನ ನಾವು
ನೋಡಿ, ತುಲಾರಾಶಿಯ ಭವಿಷ್ಯ ನಾವು ಇವತ್ತು ನೋಡ್ತಾ ಬಂದಾಗ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವುದು. ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಇವತ್ತು ನೀವೆಷ್ಟು ಕಷ್ಟ ಬೀಳ್ತೀರಾ ಅಷ್ಟು ನಿಮಗೆ ಹಣ ಪ್ರಾಪ್ತಿಯಾಗುತ್ತೆ. ದೂರದ ಪ್ರಯಾಣ ವಿಚಾರದಲ್ಲಿ ಎಚ್ಚರ ಅಗತ್ಯ. ನೋಡಿ, ಏನಾದರೂ ದೂರ ಪ್ರಯಾಣ ಮಾಡುವ ಅವಶ್ಯಕತೆ ಇದ್ದರೆ ಹೋಗ್ಬೋದು, ಆದರೆ ಎಚ್ಚರಿಕೆಯಿಂದ ಹೋಗಿ. ಏನು ನಿಮಗೆ ಸಡನ್ನಾಗಿ ಏನು ನೀವು ಇದು ಮಾಡೋದ ಅವಶ್ಯಕತೆ ಇಲ್ಲ. ದೂರ ಪ್ರಯಾಣ ಬಂದಾಗ ಹೋಗುವುದು, ಎಚ್ಚರದಿಂದ ಹೋಗುವುದು ತುಂಬ ಒಂದು ಅನುಕೂಲ ಆಗುವಂಥದ್ದು. ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿಯ ವಾತಾವರಣ ಕಂಡುಬರುತ್ತಿದೆ. ನಿಮ್ಮ ಮನೆಯಲ್ಲಿ ಇವತ್ತು ನೆಮ್ಮದಿಯಿಂದ ಕೂಡಿರ್ತೀರ, ಏನೂ ತೊಂದರೆಗಳಿಲ್ಲ. ಇವತ್ತು ಕೂಡ ಶುಭವಾಗುತ್ತೆ. ಶುಭವಾಗಲಿ. ಅದೇ ರೀತಿ ಗುರುಗಳೇ, ವೃಶ್ಚಿಕ ರಾಶಿಯನ್ನು ನೋಡೋದಾದರೆ ಯಾವ ರೀತಿಯಾಗಿದೆ? ನೋಡಿ, ವೃಶ್ಚಿಕ ರಾಶಿಯವ್ರದ್ದು ಇವತ್ತು ನೋಡಬೇಕಂದ್ರೆ ತಾತ್ಕಾಲಿಕ ಕೆಲಸಗಳಲ್ಲಿರುವವರು ಅಥವಾ ಈ ಸರ್ಕಾರಿ ಕೆಲಸದಲ್ಲಿರುವವರು ಬಹಳಷ್ಟು ಜಾಗೃತೆಯಿಂದ ಕೆಲಸವನ್ನು ಮಾಡಿ. ಸರ್ಕಾರಿ ಕೆಲಸಗಳಲ್ಲಿ ಏನಿರ್ತೀರ ನೀವು ಇವತ್ತು ಸ್ವಲ್ಪ ಜಾಗೃತೆಯಿಂದ ಇರೋದು ಒಳ್ಳೆಯದಾಗುತ್ತೆ. ಕೆಲಸದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುವಂಥದ್ದು ಇದ್ದರೂ ಕೂಡ ನಿಮ್ಮ ಜಾಗೃತೆಯಲ್ಲಿ ನೀವಿದ್ದಾಗ ಏನು ತೊಂದರೆಗಳು ತೊಡಕುಗಳು ಈ ದಿವಸ ಉಂಟಾಗಲ್ಲ. ಮತ್ತು ಹಳೆಯ ಸಾಲದ ಸಮಸ್ಯೆಗಳು ಕಾಡುತ್ತೆ. ಏನಾದರೂ ಹಳೆಯ ಸಾಲಗಳು ಏನಾದ್ರು ಇದ್ದಾಗ ಅದು ಸಮಸ್ಯೆ ಕಾಡುವಂಥದ್ದು ಸಾಮಾನ್ಯವಾಗಿ ಕಾಣುತ್ತೆ. ಆದರೂ ಅದನ್ನು ನೀವು ಏನು ಜಾಸ್ತಿ ನೀವು ಮನಸ್ಸಿಗೆ ಹಾಕ್ಕೊಳ್ತೀರ, ಮುಂದೆ ಹೋಗೋದು ಒಳ್ಳೆಯದಾಗುತ್ತೆ. ಈ ದಿನ ಮಾಡುವ ವ್ಯವಹಾರಗಳು ಉತ್ತಮವಾಗಿರುತ್ತೆ. ನೀವೇನೇ ವ್ಯವಹಾರಗಳಾಗ್ಬೋದು, ವ್ಯಾಪಾರ ಏನೇ ಆಗಿದ್ರು ಕೂಡ ಈ ದಿನ ಉತ್ತಮವಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಅದೇ ರೀತಿ ಗುರುಗಳೇ, ಧನಸ್ಸಿನ ಬಗ್ಗೆ ತಾವು ಹೇಳೋದಾದ್ರೆ ಯಾವ ರೀತಿಯಾಗಿದೆ ಅಂತ? ನೋಡಿ, ಧನುಸ್ಸು ರಾಶಿಯವರ ಫಲಗಳು ಇವತ್ತು ನಾವು ನೋಡಿದಾಗ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಹೆಚ್ಚು ಸಮಸ್ಯೆಗಳು ಉಂಟಾಗುವುದು. ನೋಡಿ, ಯಾರಾದರೂ ಈ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡುವಂಥವ್ರು ಈ ದಿವಸ ಸ್ವಲ್ಪ ಅವರು ನೋಡಿಕೊಂಡು ಮಾಡಿದ್ರೆ ಸ್ವಲ್ಪ ಉತ್ತಮವಾಗುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ. ಇವತ್ತು ಏನೇ ನೀವು ಕೆಲಸಗಳು ಮಾಡಿದ್ರು ಕೂಡ ಸ್ವಲ್ಪ ವಿಳಂಬ ಆಗುವಂಥದ್ದು. ಅದೇ ರೀತಿ ಆತ್ಮೀಯರೊಂದಿಗೆ ಕಲಹಗಳು ಹೆಚ್ಚಾಗುವಂಥದ್ದಿದೆ. ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂಥದ್ದಿದೆ. ಹಾಗಾಗಿ ನೀವು ನೋಡ್ಕೊಳ್ತಾ ಮುಂದೆ ಶುಭವಾಗಲಿ, ಏನು ತೊಂದರೆ ಆಗದಿರ ಮಾಡ್ಕೊಳ್ಳಿ, ಏನು ತೊಂದರೆ ಇರಲ್ಲ. ಹಾಗಾಗಿ ಶುಭವಾಗಲಿ. ಸರಿ ಗುರುಗಳೇ, ಅದೇ ರೀತಿ ಮಕರ ರಾಶಿಯನ್ನು ನೋಡೋದಾದರೆ ಯಾವ ರೀತಿಯಾಗಿದೆ? ನೋಡಿ, ಮಕರ ರಾಶಿಯಲ್ಲಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಇವತ್ತು ಮಕರ ರಾಶಿಯವರಿಗೆ ಗುತ್ತಿಗೆ ಕೆಲಸದಾರರಿಗೆ ಹೆಚ್ಚು ಅನುಕೂಲ ಆಗುತ್ತೆ. ನೋಡಿ, ಏನಾದರೂ ಗುತ್ತಿಗೆ ಕೆಲಸ ಮಾಡೋರಿಗೆ ಇವತ್ತು ಅನುಕೂಲ ಹೆಚ್ಚಾಗುತ್ತೆ. ಇದನ್ನು ಹೆಚ್ಚು ಖರ್ಚು ಆಗುವ ಸಾಧ್ಯತೆ ಇದೆ. ನೋಡಿ, ಹೆಚ್ಚು ಖರ್ಚಾಗುವ ಸಾಧ್ಯತೆಗಳು ಇವತ್ತು ಇರುತ್ತೆ. ಹಾಗಾಗಿ ನೋಡ್ಕೊಂಡು ನೀವು ಖರ್ಚು ಮಾಡುವಂಥದ್ದು. ವಿದೇಶ ವ್ಯವಹಾರಗಳಲ್ಲಿ ಇವತ್ತು ಲಾಭ ಇದೆ. ನೋಡಿ, ಏನಾದರೂ ವಿದೇಶದಲ್ಲಿ ಹೂಡಿಕೆ ಮಾಡುವಂಥದ್ದಾಗ್ಬೋದು, ಏನಾದರೂ ವ್ಯವಹಾರಗಳಲ್ಲಾಗ್ಬೋದು, ಇವತ್ತು ನಿಮಗೆ ಒಳ್ಳೆಯದಿದೆ. ಹಾಗಾಗಿ ವಿದೇಶದಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ವಿದೇಶಕ್ಕೆ ಹೋಗೋದು, ಇಲ್ಲ ಅಲ್ಲೇನಾದರೂ ನಿಮಗೆ ಕೆಲಸಗಳು ಮಾಡುವಂಥದ್ದು, ಏನಾದರೂ ನಿಮಗೆ ಈ ದಿನ ಅದ್ರ ಪ್ರಸ್ತಾಪ ಏನಾದರೂ ಇದ್ದರೆ ಅದು ಮಾಡ್ಕೊಳ್ಳಿ, ಒಳ್ಳೆಯದಾಗುವಂಥದ್ದಿದೆ. ಅದರಿಂದ ಮಿತ್ರರಿಂದ ನಿಮಗೆ ಸಹಾಯ ಸಿಗುತ್ತೆ. ಈ ದಿವಸ ನಿಮ್ಮ ಸ್ನೇಹಿತರಿಂದ ಸಹಾಯ ಕೂಡ ಸಿಗುವಂಥದ್ದು ಜಾತಕದಲ್ಲಿ ಇದೆ ಈ ಒಂದು ರಾಶಿ ಭವಿಷ್ಯದಲ್ಲಿ. ಅದೇ ರೀತಿ ಗುರುಗಳೇ, ಕುಂಭರಾಶಿಯನ್ನು ನಾವು ನೋಡೋದಾದರೆ ಯಾವ ರೀತಿಯಾಗಿದೆ? ನೋಡಿ, ಈ ದಿವಸ ಕುಂಭರಾಶಿಯವರು ಯಾವುದೇ ನಿರ್ಧಾರಗಳನ್ನು ಒಬ್ಬರೇ ತೆಗೆದುಕೊಳ್ಳುವುದಕ್ಕಿಂತ ಮನೆಯವರೊಂದಿಗೆ ಚರ್ಚಿಸಿ ತೆಗೆದುಕೊಳ್ಳುವುದು ನಿಮಗೆ ಕೆಲಸ ಉತ್ತಮವಾಗುತ್ತೆ. ನೋಡಿ, ಏನಾದರೂ ಇವತ್ತು ನೀವೇನು ಕುಂಭರಾಶಿಯವರು ಈ ದಿವಸ ಏನಾದರೂ ಒಂದು ಉದ್ಯೋಗನಾಗ್ಬೋದು, ವ್ಯಾಪಾರ ಆಗ್ಬೋದು, ಏನೋ ಒಂದು ಕೆಲಸ ಕಾರ್ಯಗಳು ಮಾಡಬೇಕು, ಇಲ್ಲ ಮದುವೆ ವಿಚಾರನೋ ಏನೇ ಆದರೂ ನೀವೇ ನಿರ್ಧಾರ ತಗೊಳೋದಕ್ಕಿಂತ ಮನೆಯವರೆಲ್ಲರೂ ಸೇರಿ ಒಂದು ನಿರ್ಧಾರ ಮಾಡಿದ್ರೆ ಉತ್ತಮ ಫಲ ಇವತ್ತು ಸಿಗುವಂಥದ್ದಿದೆ. ವೃತ್ತಿ ಕ್ಷೇತ್ರದಲ್ಲಿ ಹೊಸ ಅವಕಾಶ ಪ್ರಾಪ್ತಿಯಾಗುತ್ತೆ. ಮಾಡುವ ಕೆಲಸ ಕಾರ್ಯಗಳಲ್ಲಿ ಹೊಸ ಅವಕಾಶ ಸಿಗುತ್ತೆ. ಈ ದಿವಸ ಸಿಗುವಂಥ ಅವಕಾಶ ಹೆಚ್ಚಿದೆ. ಪ್ರೇಮ ವಿಚಾರಕ್ಕೆ ಸಹಕಾರ. ನೋಡಿ, ಏನಾದರೂ ಪ್ರೇಮ ವಿಚಾರ ಇವತ್ತಿದ್ದರೆ ಸ್ವಲ್ಪ ವಿಚಾರ ಸಹಕಾರ ಆಗುತ್ತೆ. ಮನೆಯವರ ಕಡೆಯಿಂದ ನೀವು ಪ್ರಸ್ತಾಪ ಮಾಡುವುದು ತುಂಬ ಒಳ್ಳೆಯದಾಗಿದೆ. ಆದರೆ ಹಿರಿಯರ ಬೆಂಬಲ ಕೂಡ ಇವತ್ತು ನಿಮಗೆ ಸಿಗುತ್ತೆ. ನೋಡಿ, ಏನಾದರೂ ಪ್ರೇಮ ವಿಚಾರ ಇವತ್ತಿದ್ದರೆ ಮನೆಯವ್ರ ಹತ್ರ ಮಾತಾಡಿ, ಹಿರಿಯರ ಬೆಂಬಲ ಕೂಡ ಸಿಗುತ್ತೆ, ನಿಮಗೆ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಸರಿ ಗುರುಗಳೇ, ಹಾಗೆಯೇ ಕೊನೆಯ ರಾಶಿಯಾಗಿರುವಂತಹ ಮೀನ ರಾಶಿ ಯಾವ ರೀತಿಯಾಗಿದೆ? ಮೀನರಾಶಿಯವರು ನಾವು ನೋಡೋದಾದರೆ ಆಪ್ತ ಬಂಧುವಿನ ಅನಾರೋಗ್ಯ ನಿಮ್ಮ ಚಿಂತೆಗೀಡು ಮಾಡುವುದು. ನೋಡಿ, ಏನಾದರೂ ನಿಮ್ಮ ಮನೆಗಳಲ್ಲಿ ಯಾರಿಗಾದರೂ ನಿಮ್ಗೆ ಆಪ್ತರಲ್ಲಿ ಏನಾದರೂ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇದ್ದಾಗ ಅವರ ಚಿಂತೆಗೀಡು ಮಾಡುವಂಥದ್ದಾಗುವುದು. ಮತ್ತು ಬಟ್ಟೆ ಶೃಂಗಾರ ಸಾಮಗ್ರಿಗಳ ವ್ಯವಹಾರಗಳಲ್ಲಿ ಲಾಭ. ಏನಾದರೂ ಬಟ್ಟೆ ವ್ಯಾಪಾರ ಮಾಡುವಂಥವ್ರು, ಶೃಂಗಾರ ವಸ್ತ್ರಗಳನ್ನು, ಶೃಂಗಾರ ಸಲಕರಣೆಗಳು, ವಸ್ತುಗಳನ್ನು, ಸಾಮಗ್ರಿಗಳನ್ನು ವ್ಯವಹಾರ ಮಾಡುವವರಿಗೆ ಇವತ್ತು ಲಾಭ ಹೆಚ್ಚಾಗಿರುತ್ತೆ. ಹಣಕಾಸು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಗುತ್ತಿಗೆದಾರರಿಗೆ ಬಾಕಿ ಹಣ ಶೀಘ್ರದಲ್ಲೇ ಕೈ ಸೇರುವುದು. ನೋಡಿ, ಗುತ್ತಿಗೆದಾರರಿಗೆ ಏನಾದರೂ ಹಣ ಬರಬೇಕಾಗಿದ್ದರೆ ಇವತ್ತು ಬರುವಂತಹ ನಿರೀಕ್ಷೆ ಇರುತ್ತೆ. ನೀವು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಇವತ್ತು ನಿಮಗೆ ಹಣ ಸಿಗುವಂಥದ್ದು ನಿಮ್ಮ ಇವತ್ತಿನ ಜಾತಕದಲ್ಲಿ ಇರುತ್ತೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಒಟ್ಟಾರೆ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ವೀಕ್ಷಕರೇನಾದರೂ ಗುರುಗಳನ್ನ ನೇರ ಭೇಟಿ ಆಗಬೇಕು ಅಂತಂದ್ರೆ, ಈಗ ಗೃಹ ಪ್ರವೇಶ ಇರ್ಬೋದು, ನಾಮಕರಣ ಇರ್ಬೋದು, ಅಥವಾ ಜಾತಕದಲ್ಲಿ ಏನಾದರೂ ದೋಷಗಳಿರ್ಬೋದು, ಹಾಗೆಯೇ ಶಾಂತಿ ಹೋಮ ಹವನಗಳನ್ನು ಏನಾದರೂ ಮಾಡಿಸ್ಬೇಕು ಅಂತ ಆಸಕ್ತಿ ಇರುವಂತಹವರು ಈ ನಂಬರ್ಗೆ ಕರೆ ಮಾಡಿ ಗುರುಜಿಯವರನ್ನ ನೇರ ಭೇಟಿ ಆಗಬಹುದು. ಆ ನಂಬರ್ನ ನಾನು ಇವಾಗ ಹೇಳ್ತೀನಿ: 9980707555.
ಹಾಗೆಯೇ ಮತ್ತೊಂದು ನಂಬರ್ ಹೇಳ್ತೀನಿ, 9980723555. ಈ ನಂಬರ್ಗೆ ಕರೆ ಮಾಡಿ ಅವರನ್ನ ನೇರ ಭೇಟಿಯಾಗಬಹುದು ಅಂತ ಹೇಳ್ತಾ, ಗುರುಗಳೇ, ಇವತ್ತಿನ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ಸಾಕಷ್ಟು ವಿಶೇಷ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಜೈ ಶ್ರೀಮನ್ನಾರಾಯಣ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಅಶ್ವ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.